ಹಾಡುವ ನುಡಿಯೇ ಕನ್ನಡ ನುಡಿ. ನಮಸ್ಕಾರ ಕರ್ನಾಟಕ. ಇವತ್ತದೇ ಉಡುಪಿಯಿಂದ ಹೊರಟು ಈ ಕಡೆ ಪಡುಕೆರೆ ಬೀಚಿಗೆ ಬಂದಿದ್ವಿ. ಬಟ್ ಜನ ಯಾರೂ ಇಲ್ಲ. ಗೂಗಲಲ್ಲೆಲ್ಲ ಸರ್ಚ್ ಮಾಡಿದಾಗ ತೋರಿಸ್ತಿತ್ತು ಪಡುಕೆರೆ ಬೀಚ್ ಇದೆ ಅಂತ. ಬಟ್ ಇಲ್ಲಿ ಬಂದಾಗ ಇದೆಲ್ಲ ಪ್ರೈವೇಟ್ ಪ್ರಾಪರ್ಟಿ ಅಂತೆ. ಅಂದರೆ ಎಲ್ರಿಗೂ ಅಲೋ ಇರೋ ರೀತಿ ಕಾಣಿಸ್ತಿಲ್ಲ. ಅದಕ್ಕೆ ಇಲ್ಲಿ ಓನರ್ ಹತ್ರ ಮಾತಾಡಿದೆ, ಹೋಗಿ ವಿಸಿಟ್ ಮಾಡಿ ಏನಾಗಂಗಿಲ್ಲ ಅಂತ ಅಂದರು. ಬಟ್ ಇಲ್ಲಿ ಜನ ಯಾರೂ ಇಲ್ಲ, ನಾವು ಅಷ್ಟೇ ಬಂದಿರೋದು. ನೋಡಿ ಹೇಗಿದೆ ಪಡುಕೆರೆ ಬೀಚ್. ತುಂಬ ದಿನ ಆಮೇಲೆ ಸಮುದ್ರ ಸೈಡ್ ಬಂದಿರೋದು. ಎಲ್ಲೆಲ್ಲೂ ನೀರೇ. ಫುಲ್ ಫ್ಲ್ಯಾಟ್ ಆಗಿದೆ ಬೀಚು. ಯಾರ್ಯಾರು ಇಲ್ಲ, ಫುಲ್ ಕ್ಲೀನು. ಸ್ಟಾರ್ ಫಿಶ್ ಸತ್ತೋಗ್ಬಿಟ್ಟಿದೆ ನೋಡಿ, ಸ್ಟಾರ್ ಫಿಶ್. ಇವಾಗ ಪಡುಕೆರೆ ಬೀಚೆಲ್ಲ ನೋಡಾಯಿತು. ಇವು ವಾಪಸ್ ಹೋಗ್ತಿದ್ದೀವಿ. ನೋಡೋಣ ಮತ್ತೇನಾದರೂ ಬೇರೆ ಆ್ಯಕ್ಟಿವಿಟೀಸ್ ಏನಾದರೂ ಮಾಡ್ಬೋದೇನೋ ಅಂತ. ಯಾರ್ಯಾರೂ ಇಲ್ಲ, ನಾವೇ 3 ಜನ ಬಂದಿದ್ದಷ್ಟೇ. ಮತ್ತು ಯಾರೂ ಬಂದಿಲ್ಲ. ಇಲ್ಲಿ ಫುಲ್ಲು ಖಾಲಿ ಅಂದರೆ ಫುಲ್ ಖಾಲಿ ಇದೆ. ನೋಡ್ಕೊಳ್ಳಿ ನೀವೇ ಒಂದ್ಸರಿ. ಬಟ್ ಫ್ರೆಂಡ್ಸ್ ಜೊತೆ ಬಂದಾಗ ತುಂಬ ಸೇಫ್ ಅನಿಸುತ್ತೆ. ಅಂದರೆ ಒಬ್ಬರೋ ಇಬ್ಬರೋ ಬಂದರೆ ಇಲ್ಲಿ ಫ್ಲೋ ಇದು ಏನೋ ವೇವ್ಸ್ ತುಂಬ ಜಾಸ್ತಿ ಇದೆಯಲ್ಲ, ಅದೇ ಒಂದು ಸ್ವಲ್ಪ ಸಮಸ್ಯೆ ಆಗೋದು. ಅದನ್ನು ಬಿಟ್ಟರೆ ಏನೂ ಇಲ್ಲ, ಚೆನ್ನಾಗಿದೆ. ನಮ್ಮಮ್ಮ ಆಗಲೇ ಕಾಯ್ತಾ ಇದ್ದಾರೆ, ಯಾವಾಗ ಹೋಗಿತಾರೋ ಗೊತ್ತಿಲ್ಲ. ಅಪ್ಪಾಜಿ ಇನ್ನೂ ಶೂಟಿಂಗ್ ಮಾಡ್ತಾ ಅವ್ರೆ. ಸಕ್ಕತ್ತಾಗಿದೆ. ಬಟ್ಟು ಅದೇ ಯಾರೂ ಇಲ್ಲದು, ಅದು ಒಂದೇ ಸಮಸ್ಯೆ. ಬಿಟ್ಟರೆ ಎಲ್ಲ ಚೆನ್ನಾಗಿದೆ. ಬನ್ನಿ ವಾಪಸ್ ಹೋಗ್ಬಿಡೋಣ. ಬೇರೆ ಏನಾದರೂ ಆ್ಯಕ್ಟಿವಿಟಿ ಕಡೆ ಹೋಗಿ ಏನಾದರೂ ನೋಡೋಣ ಅಂತ. ಬನ್ನಿ ಹೋಗ್ತಾ ಹೋಗ್ತಾ ಮಾತಾಡೋಣ. ಇವಾಗ ಸುಮ್ಮನೆ ಹಾಗೆ ನಿಂತ್ಕೊಂಡ್ಬಿಟ್ರೆ ನಮ್ಮಮ್ಮ ಸರಿಯಾಗಿ ಮಕ್ಕಳು ಹೋಗ್ಬಿಡ್ತಾರೆ. ಇವಾಗ ಮೊದಲೇ ಸಿಟ್ಟಲ್ಲ ಅವರೇ ನೋಡಿ, ಆಗಲೇ ಸಿಟ್ಟ ಹೇಗೆ ಕೂತಿದ್ದಾರೆ ಅಂತ. ಇಲ್ಲೇ ಹತ್ತಿರ ಇದ್ದರೆ ಇನ್ನೂ ಒಂದು ಹೊಡೆದು ಎಳ್ಕೊಂಡು ಹೋಗ್ಬಿಡೋರು. ನೋಡಿ ನಮ್ಮಮ್ಮ ಆಗಲೇ ಕೂಲಿಂಗ್ ಗ್ಲಾಸ್ ಹಾಕೊಂಡು ನೆರಳು ಫುಲ್ ಕೂಲಾಗಿ ಕುಂತು ಬಿಟ್ಟಾರೆ. ಕೂಲ್ ಮದರ್.